ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಎಲ್ರಿಗೂ ಕ್ಯೂರಿಯಾಸಿಟಿ ಇದ್ದೇ ಇದೆ, ಡೈಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾನೇ ಇದ್ದಾರೆ. ಬಟ್ ಇವ್ರ ಸ್ಯಾಲ್ರಿ ಎಷ್ಟಿರ್ಬೋದು, ಯೂಟ್ಯೂಬ್ ಸ್ಯಾಲ್ರಿ ಎಷ್ಟು ತಗೋತಿದ್ದಾರೆ, ಅಮೌಂಟ್ ಎಷ್ಟು ಬರ್ತಾ ಇರ್ಬೋದು ತಿಂಗಳಿಗೆ ಅನ್ನೋದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಿಮಗೂ ಕೂಡ ಕ್ಯೂರಿಯಾಸಿಟಿ ಇದೆ ಅಂತ ಅನ್ಕೋತೀನಿ. ಈ ವಿಡಿಯೋನ ಎಂಡಿಂಗ್ವರೆಗೂ ನೋಡಿ, ಸ್ಕಿಪ್ ಮಾಡದೆ ಎಂಡಿಂಗ್ವರೆಗೂ ನೋಡಿದರೆ ನನ್ನ ಎಲ್ಲ ಮಾಹಿತಿ ಕೂಡ ನಿಮಗೆ ತಿಳಿಯುತ್ತೆ. ಹೇಗೆಲ್ಲ ಮಾನಿಟೈಸ್ ಮಾಡ್ಕೋಬೇಕು, ಅದಲ್ಲದೆ ಬೇಗ ಹೇಗೆ ಮಾನಿಟೈಸ್ ಆಗಬೇಕು, ನಿಮ್ಮ ಚಾನಲ್ನು ಬೇಗ ಯಾವ ರೀತಿ ಮಾನಿಟೈಸ್ನ ಮಾಡ್ಕೋಬಹುದು, ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಇವಾಗ ತಾನೇ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಿದ್ದೀರಾ ಅನ್ನೋರು, ಇನ್ನೂ ಮಾನಿಟೈಸ್ ಆಗಿಲ್ಲ, ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿಲ್ಲ ಅನ್ನೋರು ಈ ವಿಡಿಯೋನ ಖಂಡಿತವಾಗ್ಲೂ ನೋಡಲೇಬೇಕು. ಏಕೆಂದರೆ ಈ ವಿಡಿಯೋದಲ್ಲಿ ಪೂರ್ತಿ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಾನು ನಿಮ್ಮಂತೆ ನನಗೆ ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಗೊತ್ತಿರಲಿಲ್ಲ, ಆಯಿತಾ. ನನ್ನ ಅಕೌಂಟ್ ಕ್ರಿಯೇಟ್ ಮಾಡಿದ್ದು ನನ್ನ ಮಗಳೇ. ಸ್ಟಾರ್ಟಿಂಗ್ ನನ್ನ ಅಕೌಂಟ್ನ ಕ್ರಿಯೇಟ್ ಮಾಡಿ ಅವಳು ಅದನ್ನು ರೀಲ್ಸ್ ಹಾಕೋಕ್ಕೋಸ್ಕರ ಯೂಟ್ಯೂಬ್ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದು ನನ್ನ ಮಗಳು ಮತ್ತು ನನ್ನ ಮಗ ಸಮರ್ಥ್ ಅಂತ. ಇಬ್ಬರೂ ಕ್ರಿಯೇಟ್ ಮಾಡಿದರು. ಕ್ರಿಯೇಟ್ ಮಾಡಿ ಎಲ್ಲ ಆಯಿತು. 2 days 3 days 1 week ಎಲ್ಲ ಅವ್ರದ್ದೇ ಆದ ತಮಾಷೆಗಳು, ಹಾಗೆಯೇ ಅವ್ರದ್ದೇ ಆದಂಥ ರೀಲ್ಸು, ಡ್ಯಾನ್ಸ್ ಈ ರೀತಿ ಎಲ್ಲ ಮಾಡಿ ಹಾಕ್ತಾಯಿದ್ರು. ಆಮೇಲೆ ಸ್ಕೂಲ್ ಸ್ಟಾರ್ಟ್ ಆಯಿತು. ಇದೇ ರೀತಿ ಸ್ಕೂಲ್ ಸ್ಟಾರ್ಟ್ ಆಯಿತು. ಆವಾಗ ಹಾಗೆಯೇ ಪೆಂಡಿಂಗ್ ಬಿಟ್ಬಿಟ್ರು ಅದನ್ನು. ಇನ್ನು ಅದು ಪೆಂಡಿಂಗ್ ಬೀಳ್ತು ಅಷ್ಟರೊಳಗೆ ಆಲ್ರೆಡಿ ಒಂದು 50 ಸಬ್ಸ್ಕ್ರೈಬರ್ಸ್ ಮಕ್ಕಳಿಂದನೇ ನನಗೆ ಕಂಪ್ಲೀಟ್ ಆಗಿಬಿಟ್ಟಿತ್ತು. 50 ಜನ ಸಬ್ಸ್ಕ್ರೈಬರ್ಸ್ ಆಗೋಗಿದ್ರು. ಆಮೇಲೆ ನನಗೆ ಅನಿಸಿದ್ದು, ನನ್ನ ಈ ವಿಚಾರನ ನಾನು ಶೇರ್ ಮಾಡಲೇಬೇಕು ನಿಮ್ಮ ಜೊತೆ. ನನ್ನ ತಂಗಿ, ನನ್ನ ಸಿಸ್ಟರ್ ಸಾಂಗವಿ ಅಂತ, ಅದಲ್ಲದೆ ನನ್ನ ಸೊಸೆ, ಅವರು ನನಗೆ ಎಂಕರೇಜ್ ಮಾಡಿದ್ದು, ಇಲ್ಲ ನೀವು ಮಾಡಿ, ಚೆನ್ನಾಗಿ ಮಾಡ್ತಿದ್ದೀರಾ, ಆಲ್ರೆಡಿ ಸಬ್ಸ್ಕ್ರೈಬರ್ಸ್ ಆಗಿಬಿಟ್ಟಿದ್ದಾರೆ, ನೀವು ಮಾಡಿ ಅಂತ ಸಿಂಚನ ಹೇಳಿ ನನಗೆ ಮಾಡಿಸಿದ್ದು. ಆಮೇಲೆ ನಾನು ಕೂಡ ನೋಡೋಣ, ಟ್ರೈ ಮಾಡೋಣ, ಇರಲಿ ಅನ್ನೋದಕ್ಕೋಸ್ಕರ ನನ್ನ ಫಸ್ಟ್ ಲಾಂಗ್ ವಿಡಿಯೋನ ನಾನು ಸ್ಟಾರ್ಟ್ ಮಾಡಿದ್ದೆ ನಮ್ಮ ಮನೆಯ ಕಿಚನ್ ಟೂರ್ ಅಂತ. ನಮ್ಮ ಮನೆ ಕಿಚನ್ ಟೂರಿಂದ ನನ್ನ ವೀಡಿಯೋಸ್ನ, ಇದು ನನ್ನ ತಂಗಿ ಅಂಜಲಿ ಅಂತ, ಅವಳು ಫಸ್ಟ್ ವಿಡಿಯೋನ ನನಗೆ ಮಾಡಿಕೊಟ್ಟಿದ್ದು. ಬಟ್ ಸ್ಟಾರ್ಟಿಂಗ್ ನನಗೆ ಹೆಂಗೆ ಮಾತಾಡಬೇಕು, ನೀವು ಹಳೆ ವಿಡಿಯೋನ, ನಾನು ಕಿಚನ್ ಟೂರ್ದು ವೀಡಿಯೋಸ್ ಇದೆ, ನೀವು ನೋಡ್ಬೋದು ಯಾವ ರೀತಿ ಮಾತಾಡಿದ್ದೀನಿ ಅಂತ. ಸ್ಟಾರ್ಟಿಂಗ್ ನನಗೇನು ಆ ಕ್ಯಾಮ್ರಾ ಮುಂದೆ ನಿಲ್ಲೋಕ್ಕೆ ಗೊತ್ತಿಲ್ಲ, ಯಾವ ರೀತಿ ಮಾತಾಡಬೇಕು ಏನೂ ಗೊತ್ತಿಲ್ಲ ನನಗೆ. ಬಟ್ ಇರಲಿ, ನೋಡೋಣ, ಟ್ರೈ ಮಾಡೋಣ, ನಾನು ಯಾಕೆ ದುಡಿಬಾರ್ದು, ನಾನು ಎಲ್ಲರಂತೆ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಮಾಡ್ಬೋದೇನೋ ಅಂತ ನಾನು ಸ್ಟಾರ್ಟ್ ಮಾಡಿದೆ. ಬಟ್ ಯೂಟ್ಯೂಬಿಂದ ಅಮೌಂಟ್ ಬರುತ್ತೋ ಇಲ್ವೋ ಅನ್ನೋದು ಕ್ಲಾರಿಟಿನೇ ಇಲ್ಲ, ಆಯಿತಾ. ನನಗೆ ಯೂಟ್ಯೂಬಿಂದ ಅಮೌಂಟ್ ಬರುತ್ತೋ ಹೋಗುತ್ತೋ ಗೊತ್ತಿಲ್ಲ, ಮಾನಿಟೈಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಸಬ್ಸ್ಕ್ರೈಬರ್ಸ್ ಆಗ್ತಾರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಬಟ್ ಮಾಡೋಣ, ಫ್ರೀಯಾಗಿ ಮನೇಲೇ ಇರ್ತೀನಿ, ಸ್ವಲ್ಪ ಟೈಮ್ ಪಾಸ್ ಆದಂಗೆ ಆಗುತ್ತೆ ಅಂತ ಅಂದ್ಕೊಂಡು ನಾನು ಕಿಚನ್ ಟೂರ್ನ ಮಾಡಿದೆ. ಬಟ್ ಕಿಚನ್ ಟೂರ್ ಫಸ್ಟ್ ವಿಡಿಯೋ ನನಗೆ ತುಂಬಾ ಸಪೋರ್ಟಿವ್ ಆಗಿ ಬಂತು, ತುಂಬಾ ವ್ಯೂಸ್ ಬಂತು, ಹಾಗೆಯೇ ಒಳ್ಳೆ ಕಮೆಂಟ್ಸ್ ಕೂಡ ಬಂತು ನನಗೆ. ಅದರಲ್ಲೇ ಇಲ್ಲ ಅಂದರು ನಿಜವಾಗ್ಲೂ ಒಂದು 300 ಮೆಂಬರ್ಸು ನನಗೆ ಸಬ್ಸ್ಕ್ರೈಬರ್ ಆದರು. ನನ್ನ ವ್ಯೂವರ್ಸು, ನನ್ನ ಸಬ್ಸ್ಕ್ರೈಬರ್ಸು ನನ್ನ ವಿಡಿಯೋನ ನೋಡಿ ನಿಜವಾಗ್ಲೂ ಅದನ್ನು ಸಬ್ಸ್ಕ್ರೈಬ್ ಮಾಡಿದರು. ಅದಲ್ಲದೆ ಹೋಮ್ ಟೂರ್ನ ಮಾಡಿ ಸಿಸ್ಟರ್ ಅಂತ, ಕಿಚನ್ ಟೂರ್ ಆದಮೇಲೆ ಹೋಮ್ ಟೂರ್ನ ಮಾಡಿ ನಿಮ್ಮ ಲೈಫ್ ಸ್ಟೈಲ್ನ ನೀವು ಹೇಳಿ, ನಿಮ್ಮ ಫ್ಯಾಮಿಲಿ ಪರಿಚಯ ಮಾಡಿಕೊಡಿ ಅಂತ ಪ್ರತಿಯೊಬ್ಬರೂ ಕೂಡ ಕಮೆಂಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದರು. ನಿಜವಾಗ್ಲೂ ಇದರಿಂದ ನನಗೆ ತುಂಬಾ ಖುಷಿ ಅಂತ ಅನ್ನಿಸ್ತು. ಯಾಕೆ ಅಂದರೆ ಫಸ್ಟ್ ಟೈಮ್ ನಾವು ಫ್ಯಾಮಿಲಿ ಮೆಂಬರ್ಸ್ ಆಗಿ, ಮಕ್ಕಳಿದ್ದಾರೆ, ಅದಲ್ಲದೆ ದೊಡ್ಡ ಕುಟುಂಬ ಇದೆ, ಅದರಲ್ಲಿ ನಾವು ಹೇಗೇಗೋ ಮಾಡಿ ಒಂದು ಬ್ಯಾಡ್ ಕಮೆಂಟ್ಸ್ ಎಲ್ಲ ಬಂದಾಗ ಎಷ್ಟು ಹರ್ಟ್ ಆಗುತ್ತೆ ಅಂದರೆ ಅದರಿಂದ ತುಂಬಾ ಬೇಜಾರಾಗುತ್ತೆ. ನಾನು ಅದಕ್ಕೋಸ್ಕರನೇ ನಾನು ಸೋಷಿಯಲ್ ಮೀಡಿಯಾದಿಂದ ಹೊರಗಿದ್ದಿದ್ದೆ. ನಾನು ಅದಕ್ಕೋಸ್ಕರ ಯಾಕೆ ಬೇಕು ಕಮೆಂಟ್ಸಲ್ಲೆಲ್ಲ ಬೈಕೊಂಡು ಅರ್ಥ ಮರ್ಯಾದೆ ಅಲ್ಲೇ ಕಳ್ಕೊಬೇಕಲ್ಲಪ್ಪ, ಇದ್ರ ಸೋಷಿಯಲ್ ಮೀಡಿಯಾ ಸಹವಾಸನೇ ಬೇಡ ನನಗೆ ಅಂತ ಅಂದ್ಕೊಂಡೆ. ನಾನು ನಿಜವಾಗ್ಲೂ ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಆಗಲಿ ಇರಲೇ ಇಲ್ಲ ಬಿಡಿ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಇರಲೇ ಇಲ್ಲ. ನಿಜವಾಗ್ಲೂ ಹೇಳಬೇಕು ಅಂದರೆ 100% ನಾನು ಸೋಷಿಯಲ್ ಮೀಡಿಯಾನೇ ಯೂಸ್ ಮಾಡ್ತಾ ಇರಲಿಲ್ಲ, ಇರಲೂ ಇಲ್ಲ, ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ. ಯಾಕೆ ಅಂದರೆ ಇದೊಂದೇ ಭಯ, ಎಲ್ಲಿ ಬ್ಯಾಡ್ ಕಮೆಂಟ್ಸ್ ಬರುತ್ತೋ, ಎಲ್ಲಿ ಏನಾದರೂ ಅಂತಾರೋ. ನನ್ನ ಫ್ಯಾಮಿಲಿ, ನಮ್ಮ ಅಪ್ಪ ಅಮ್ಮ, ನಮ್ಮ ಅತ್ತೆ ಮಾವ, ನಮ್ಮ ಸಂಬಂಧಿಕರು, ಮೇಯ್ನ್ ಇಂಪಾರ್ಟೆಂಟ್ ನನ್ನ ಯಜಮಾನರು, ನಮ್ಮ ಮನೆಯವರು, ಅವರಿಗೆ ಹರ್ಟ್ ಆಗೋ ಥರ, ಅವ್ರಿಗೆ ಬೇಜಾರಾಗೋ ಥರ ನಾನು ನಡ್ಕೋಬಾರ್ದು ಅನ್ನೋದಕ್ಕೋಸ್ಕರನೇ ನಾನು ಈ ಸೋಷಿಯಲ್ ಮೀಡಿಯಾಗೆ, ಯೂಟ್ಯೂಬ್ಗಾಗಲಿ ಪ್ರತಿಯೊಂದಕ್ಕೂ ನಾನು ಬಂದಿರಲಿಲ್ಲ. ಇಷ್ಟು ವರ್ಷ ಚಾನೆಲ್ ಬಂದಿರಲಿಲ್ಲ, ಅದ್ರ ಬಗ್ಗೆ ತಿಳ್ಕೊಂಡೂ ಇರಲಿಲ್ಲ, ಅದು ಹೇಗೆ ಮಾಡಬೇಕು ಅನ್ನೋದು ಕೂಡ ಗೊತ್ತಿರಲಿಲ್ಲ ನೋಡಿ. ಆದರೆ ಅದೊಂದು ಕಿಚನ್ ಟೂರ್ ವಿಡಿಯೋ ತುಂಬಾ ವೈರಲ್ ಆಯಿತು. 11,000 ಓಡ್ತು ಆ ವಿಡಿಯೋ. 10,000 to 11,000 ಓಡ್ತು ಅದು ಕಿಚನ್ ಟೂರು. ಅದೊಂದರಲ್ಲೇ ವಾಚ್ ಅವರ್ ತುಂಬಾ ಬಂತು. ಅದಾದಮೇಲೆ ನಾರ್ಮಲಾಗಿ ವೀಡಿಯೋಸ್ ಹಾಕೊಂಡು ಬಂದೆ. ಅದಾದ ನೆಕ್ಸ್ಟ್ ವಿಡಿಯೋ ಹೋಮ್ ಟೂರ್ ಅಂತೂ ತುಂಬಾ ರಿಸಲ್ಟ್ ಬಂತು. ಬಟ್ ಏನು ತಪ್ಪು ಮಾಡಿದೆ ಅಲ್ಲಿ ಹೋಮ್ ಟೂರಲ್ಲಿ ಅಂದರೆ, ವೀಡಿಯೋಸ್ ಎಲ್ಲ ಚೆನ್ನಾಗಿ ಬಂತು, ಪ್ರತಿಯೊಂದು ಚೆನ್ನಾಗಿ ಬಂತು. ಬಟ್ ಬ್ಯಾಕ್ಗ್ರೌಂಡ್ ಕೊಡ್ತೀವಲ್ವ, ಮ್ಯೂಸಿಕ್ ಬ್ಯಾಕ್ಗ್ರೌಂಡು, ಅದು ನಾನು ಮೇನ್ ಮಾಡಿ ತಪ್ಪೇನಪ್ಪ ಅಂದರೆ ಕಾಪಿರೈಟ್ ಬಂತು. ಮ್ಯೂಸಿಕ್ದು
ಕಾಪಿರೈಟ್ ಬಂತು. ಆ ಕಾಪಿರೈಟ್ ಬಂದಾಗ ಸ್ವಲ್ಪ ವ್ಯೂಸ್ ಕಮ್ಮಿ ಆಯಿತು. ಕಿಚನ್ ಟೂರ್ಗಿಂತನೂ ಹೋಮ್ ಟೂರ್ ತುಂಬಾ ನಂದು ವ್ಯೂಸ್ ಆಗ್ತಿತ್ತು ಅಂತ ಅನ್ನಿಸ್ತು. ಏಕೆಂದರೆ ಕಿಚನ್ ಟೂರ್ ವೀಡಿಯೋಸು ಅಷ್ಟು ಏನೂ ಇಲ್ಲ, ಬಟ್ ಹೋಮ್ ಟೂರಲ್ಲಿ ತುಂಬ ಚೆನ್ನಾಗಿದೆ. ಬಟ್ ಹೋಮ್ ಟೂರ್ ವಿಡಿಯೋ ಓಡಿದ್ದು 6,000 ಅಷ್ಟೇ ವ್ಯೂಸ್ ಬಂದಿದ್ದು ನಂದು ಹೋಮ್ ಟೂರ್ದು. ಅದೆಲ್ಲ ಆಯಿತು ಸರಿ. ಇನ್ನು ಮಾಮೂಲಿ ಅಂತ ಅಡುಗೆ ತಿಂಡಿ ಅದು ಇದು ಅಂದ್ಕೊಂಡು ಮಾಮೂಲಿ ನನ್ನ ರೆಸಿಪೀಸ್ಗಳನ್ನ ತೋರ್ಸೋಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ಹಾಗೆಯೇ ಮಕ್ಕಳು ವೀಡಿಯೋಸ್ ಜೊತೆಗೆ ಮಾಡ್ತಾಯಿದ್ದೆ, ಫ್ಯಾಮಿಲಿ ವೀಡಿಯೋಸ್ನ ಮಾಡ್ಕೊಂಡು ಬರ್ತಾಯಿದ್ದೆ. ಇದೆಲ್ಲ ಆದಮೇಲೆ ನನ್ನ ವೆಯ್ಟ್ ಸ್ವಲ್ಪ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ನನ್ನ ಡಯಟ್ ರೆಸಿಪಿನ ಸ್ಟಾರ್ಟ್ ಮಾಡಿದೆ. ಅದ್ರ ಜೊತೆಗೆ ನನ್ನ ಮಗಳು ನವೋದಯ ಸ್ಕೂಲ್ ಎಕ್ಸಾಮ್ ಕೂಡ ಬರೆದಿದ್ಲು, ಅದನ್ನು ಕೂಡ ವೀಡಿಯೋಸ್ನ ಆ್ಯಡ್ ಮಾಡ್ತಾ ಬಂದೆ. ಅದರಲ್ಲಿ ನಂದು ನವೋದಯ ಸ್ಕೂಲ್ದು ಕ್ಲಿಕ್ ಆಯಿತು. ಅದಲ್ಲದೆ ನನ್ನ ಡೈಲಿ ರೆಸಿಪೀಸ್, ನನ್ನ ವೆಯ್ಟ್ ಲಾಸ್ ರೆಸಿಪೀಸು ತುಂಬಾ ಚೆನ್ನಾಗಿ ಕ್ಲಿಕ್ ಆಗ್ತಾ ಬಂತು. ಇದಾಗ್ತಿದ್ದ ಹಾಗೆ ಪಟ ವಾಚ್ ಅವರ್ ಹೇಗೆ ಬಂತು ಅಂದರೆ ಅದ್ರ ಜೊತೆ ಸಬ್ಸ್ಕ್ರೈಬರ್ಸ್ ಕೂಡ ಚೆನ್ನಾಗಾಯಿತು ನನಗೆ. ಅದಾಗ್ತಿದ್ದಂಗೆ ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನನ್ನ ಮಾನಿಟೈಸ್ಗೆ ಎಷ್ಟು ತಿಂಗಳು ತೊಗೋಬೋದು, ಒಬ್ಬೊಬ್ರದ್ದು 1 year 2 years 3 yearsವರೆಗೂ ತೊಗೋತಾರೆ. ಬಟ್ ನನಗೆ ತಲೆಬಡ ಏನೂ ಗೊತ್ತಿಲ್ಲ, ಅದ್ರ ಬಗ್ಗೆನೇ ಗೊತ್ತಿಲ್ಲ. ಬಟ್ ನನಗೆ ತೊಗೊಂಡಿದ್ದು 9 month ಅಷ್ಟೇ ತೊಗೋತು. 9ಇಂದ 10 month ತೊಗೋತು ಮಾನಿಟೈಸ್ ಎಲ್ಲ ಆಗೋಕ್ಕೆ. ಏಕೆ ಅಂದರೆ ನಾನು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಮಕ್ಕಳನ್ನ ಓದಿಸ್ಕೊಂಡು ಅದು ಇದು ಅಂದ್ಕೊಂಡು ಇಂಟ್ರೆಸ್ಟ್ ಕೂಡ ಇರಲಿಲ್ಲ. ಹಾಗಾಗಿ ನಾನು ಡೈಲಿ ವೀಡಿಯೋಸ್ನ ಹಾಕ್ತಾ ಇರಲಿಲ್ವಲ್ವ, ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಬಟ್ ವೀಡಿಯೋಸ್ ಮಾಡಿ ಡೈಲಿ ವೀಡಿಯೋಸ್ನ ಹಾಕ್ತಾಯಿದ್ರೆ 50 ವ್ಯೂಸ್ ಬರಲಿ, 100 ವ್ಯೂಸ್ ಬರಲಿ, ತಲೆ ಕೆಡಿಸ್ಕೊಬೇಡಿ. ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾನೇ ಇರಿ, ಆವಾಗ ನಿಮಗೆ ವಾಚ್ ಅವರ್ ಜಾಸ್ತಿ ಬರ್ತಾನೆ ಇರುತ್ತೆ. ಹಾಗಾಗಿ ನೀವು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದ್ರಿಂದ ಅಥವಾ ಶಾರ್ಟ್ ವೀಡಿಯೋನ ತುಂಬ ಚೆನ್ನಾಗಿ ಎಡಿಟ್ ಎಲ್ಲ ಮಾಡಿ ಹಾಕೋದ್ರಿಂದ ಯಾವ ವಿಡಿಯೋ ವೈರಲ್ ಆಗುತ್ತೆ ಅಂತ ನಮಗೆ ಗೊತ್ತಿರಲ್ಲ ಕಣ್ರಿ, ಆ ರೀತಿ ವೈರಲ್ ಆಗುತ್ತೆ. ಹಾಕ್ತಾಯಿರಿ ಅಷ್ಟೇ. ವೀಡಿಯೋಸ್ ಯಾವ್ದು ಸಿಕ್ತು ನಿಮಗೇನು ಅನ್ನಿಸ್ತೋ ಆ ವಿಡಿಯೋನ ಹಾಕ್ತಾಯಿರಿ. ಒಂದಲ್ಲ ಒಂದು ವೀಡಿಯೋಸು ಕ್ಲಿಕ್ ಆಗುತ್ತೆ. ಯಾವ ವಿಡಿಯೋ ಕ್ಲಿಕ್ ಆಗುತ್ತೆ ಆ ವಿಡಿಯೋ ಟಾಪಿಕ್ನೇ ತೊಗೊಂಡು ನೆಕ್ಸ್ಟ್ ವಿಡಿಯೋನ ಮುಂದುವರ್ಸ್ಕೊಂಡು ಬನ್ನಿ ಅಷ್ಟೇ. ಅದಾಗ್ತಿದ್ದಂಗೆ ನಿಮ್ಮ ಮಾನಿಟೈಸ್ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ನೀವೇ ನೋಡ್ಬೋದು. ಹಾಗೆಯೇ ನಂದು ಕೂಡ ಸ್ಟಾರ್ಟಿಂಗು ಮಾಮೂಲಿ ಅಂತ ಎಲ್ಲರಂತೆಯೇ ತೋರಿಸುತ್ತೆ. 1000 ಸಬ್ಸ್ಕ್ರೈಬರ್ ಆಗಬೇಕು, ಹಾಗೆಯೇ ವಾಚ್ ಅವರು 4000 ಕಂಪ್ಲೀಟ್ ಆಗಬೇಕು, ಅದಲ್ಲದೆ 10 million ಕಂಪ್ಲೀಟ್ ಆಗಬೇಕು ಅಂತ ತೋರಿಸುತ್ತೆ. ಅದು ಕೂಡ 1 year ಅಲ್ವಾ ನಂದು. ಹಾಗಾಗಿ 10 million ಶಾರ್ಟ್ ವಿಡಿಯೋ ಕಂಪ್ಲೀಟ್ ಆಗಬೇಕು, ಅದಲ್ಲದೆ ಲಾಂಗ್ ವಿಡಿಯೋದಲ್ಲಿ 4000 ಅವರ್ಸ್ ಕಂಪ್ಲೀಟ್ ಆಗಲೇಬೇಕು, ಅದಲ್ಲದೆ ವಾಚ್ ಅವರ್ ಕಂಪ್ಲೀಟ್ ಆಗಲೇಬೇಕು, ಅದಲ್ಲದೆ 1000 ಸಬ್ಸ್ಕ್ರೈಬರ್ಸ್, 1000 ಸಬ್ಸ್ಕ್ರೈಬರ್ ಅಂತೂ ನಮಗೆ ಇರಲೇಬೇಕು. ಇಷ್ಟ ಆಯಿತು ಅಂದರೆ ಮಾನಿಟೈಸ್ ಆಯಿತು ಅಂತ ಅರ್ಥ. ಅದಾದಮೇಲೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಮಾನಿಟೈಸ್ ಅಪ್ಲಿಕೇಶನ್ನ ಈ ರೀತಿ ತೋರಿಸುತ್ತೆ. ಇದನ್ನು ಫಿಲಪ್ ಮಾಡಿದರೆ ನಿಮ್ಮ ಮಾನಿಟೈಸ್, ನಿಮ್ಮ ವೋಟರ್ ಐ ಡಿ, ಆಧಾರ್ ಕಾರ್ಡು ಇದ್ರ ಬಗ್ಗೆ ಕೇಳುತ್ತೆ. ಅದನ್ನು ನಾನು ಬೇಕಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದನ್ನು ಕೂಡ 1 by 1 ಯಾರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. ಏಕೆಂದರೆ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಯೂಟ್ಯೂಬ್ ಬಗ್ಗೆ, ಆಯಿತಾ. ಹಾಗಾಗಿ ನಾನು ಎಲ್ಲರ ಹತ್ರನೂ ಕೇಳಿಕೊಂಡು, ನನ್ನ ತಂಗಿ ಹತ್ರ, ಗೊತ್ತಿರೋರ ಹತ್ರ ಎಲ್ಲ ಕೇಳಿಕೊಂಡು, ನನ್ನ ತಂಗಿನೇ ಕರೆಸ್ಕೊಂಡು, ಅಂಜಲಿನ ಕರೆಸ್ಕೊಂಡು ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದು, ಆಯಿತಾ. ಏಕೆಂದರೆ ಯಾವುದೇದೋ ಕ್ಲಿಕ್ ಮಾಡಿಬಿಡ್ತೀನೇನೋ, ಇಷ್ಟು ದಿನ ಕಷ್ಟಪಟ್ಟಿದ್ದೀನಿ, ಎಲ್ಲಿ ಅದು ಹೊರಟೋಗ್ಬಿಡುತ್ತೆ ಅನ್ನೋ ಭಯಕ್ಕೆ ಅವಳನ್ನ ಕರ್ಕೊಂಡು ನಾನು ಮಾನಿಟೈಸ್ಗೆ ಅಪ್ಲೈ ಮಾಡಿದ್ದೀನಿ. ಅದು ಕೂಡ ಮಾನಿಟೈಸೇಷನ್ ಅಪ್ಲೈ ಸಕ್ಸಸ್ಫುಲ್ ಅಂತ ಬಂತು. ಇನ್ನು ನೆಕ್ಸ್ಟ್ ಎಲ್ಲ ಬ್ಯಾಂಕ್ ಡೀಟೇಲ್ಸು ಅದು ಇದು ಅಂತ ಎಲ್ಲ ಕೇಳುತ್ತೆ. ನಿಮ್ಗೆ ಯಾರಿಗಾರು ಇನ್ಫಾರ್ಮೇಷನ್ ಬೇಕು ಅಂದರೆ ಅದ್ರ ಬಗ್ಗೆನೂ ಕೂಡ ನಾನು ತಿಳಿಸ್ಕೊಡ್ತಾ ಬರ್ತೀನಿ, ನೀವು ಕೂಡ ನೋಡ್ಬೋದು. ಇನ್ನು ಇದಾದಮೇಲೆ ನನ್ನ ಅರ್ನಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ನಾನಿಲ್ಲಿ ಫೋಟೋದಲ್ಲೂ ಕೂಡ ತೋರಿಸ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಮಾನಿಟೈಸೇಷನ್ ಎಲ್ಲ ಅಪ್ಲೈ ಆದಮೇಲೆ ಅರ್ನಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ಅರ್ನಿಂಗ್ಸ್ ಅಂದರೆ ಯಾವ ರೀತಿ ಅಂದರೆ, ನಾವು ₹1 ದುಡಿದ್ರೂ ಬ್ಯಾಂಕ್ ಅಕೌಂಟ್ಗೆ ₹1 ಹೋಗಿಬಿಡುತ್ತೆ ಅಂತ ಅಲ್ಲ. ಇಲ್ಲಿ ಏನಿದೆ ಅಂದರೆ $100ನ ಕಂಪ್ಲೀಟ್ ಮಾಡಲೇಬೇಕು. ಇದೊಂದು ಚಾಲೆಂಜ್ ನಮಗೆ. ನಮ್ಮ ಅರ್ನಿಂಗ್ ಸ್ಟಾರ್ಟ್ ಆದಮೇಲೆ $100 ಕಂಪ್ಲೀಟ್ ಆಗಬೇಕು. ಈಗ ನಾನು ತೋರಿಸಿರೋ ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು, ಸ್ಟಾರ್ಟ್ ಆಗಿದೆ, ಅರ್ನಿಂಗ್ಸು 43 ಇದೆ, $100 ಇನ್ನೂ $100 ಕಂಪ್ಲೀಟ್ ಆಗಿರಲಿಲ್ಲ ನಂದು. ನನ್ನ ವಿಡಿಯೋದಲ್ಲಿ ನಿಮಗೆ ಈ ಫೋಟೋದಲ್ಲಿ ನಾನು ಕೂಡ ತೋರಿಸ್ದೆ. ಏಕೆಂದರೆ ಫೇಕ್ ವಿಡಿಯೋನ ನನಗೆ ಹೇಳಿ ಅಭ್ಯಾಸ ಇಲ್ಲ. ನನ್ನ ರಿಯಾಲಿಟಿನ, ನನ್ನ ವಿಡಿಯೋಸ್ನ ರಿಯಾಲಿಟಿಯಾಗಿ ತೋರಿಸ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಹಾಗೆಯೇ ಇವಾಗ ನನ್ನ ಅರ್ನಿಂಗ್ಸ್ ಬಂದು ಹತ್ತತ್ರ $100ಗೆ ಹತ್ತತ್ರ ಆಗಿದೆ. ಇನ್ನೂ ನಾನು ಫಸ್ಟ್ ಸಂಬಳನ ಯೂಟ್ಯೂಬಿಂದ ಪಡ್ಕೊಂಡಿಲ್ಲ, ಓಕೆನಾ. ಇಷ್ಟೆಲ್ಲ ಆಗಿದೆ. 9 to 10 ಮಂತಲ್ಲಿ ಒಂದು ಮಾನಿಟೈಸೇಷನ್ನ ಮಾಡ್ಕೊಬಿಟ್ರೆ, 1 year ಒಳಗೆ ನೀವು ಮಾಡ್ಕೊಬಿಟ್ರೆ ನಿಜವಾಗ್ಲೂ ಬೆಸ್ಟ್ ಅಂತ ಅನ್ಕೋತೀನಿ. ಆ ರೀತಿ 1 year ಒಳಗೆ ಮಾಡ್ಕೊಳ್ಳೋದ್ರಿಂದ ಬೆಸ್ಟ್ ರಿಸಲ್ಟ್ ಕೂಡ ನಿಮಗೆ ಸಿಗುತ್ತೆ. ಬೇಗ ಅರ್ನಿಂಗ್ಸ್ ಕೂಡ ಸ್ಟಾರ್ಟ್ ಮಾಡ್ಬೋದು. ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗಿ. 10 ವ್ಯೂಸ್ ಬರಲಿ, ₹1, ₹2, ₹10, ₹20, ₹500, ₹1000ವರೆಗೂ ನೀವು ಅರ್ನಿಂಗ್ಸ್ನ ಮಾಡ್ತಾ ಹೋಗ್ಬೋದು. ಡೈಲಿ ವೀಡಿಯೋಸ್ನ ಹಾಕ್ತಾ ಇರಿ, ವೀಡಿಯೋಸ್ ಕ್ಲಿಕ್ ಆಗ್ತಾನೆ ಹೋಗುತ್ತೆ. ಅದಲ್ಲದೆ ನಿಮ್ಮ ವೀಡಿಯೋಸ್ನ ಇಷ್ಟಪಟ್ಟು ನಿಮ್ಮ ವ್ಯೂವರ್ಸ್ ನೋಡ್ತಾ ಇರ್ತಾರೆ, ಅವ್ರಿಗೂ ಕೂಡ ಬೇಜಾರು ಮಾಡಬೇಡಿ. ಡೈಲಿ ವೀಡಿಯೋಸ್ನ ಹಾಕ್ಕೊಂಡು ಹೋಗಿ. ಅದಲ್ಲದೆ ಸಬ್ಸ್ಕ್ರೈಬರ್ಸ್ ಕೂಡ ಹೆಚ್ಚಾಗಿ ನಿಮಗೆ ಆಗ್ತಾ ಬರ್ತಾರೆ. ಇದರಿಂದ ನಿಮಗೆ ಬೆನಿಫಿಟ್ ಇರುತ್ತೆ. ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀರಾ ಅವರು ನಿಜವಾಗ್ಲೂ ಇದೊಂದು ನಿಮ್ಮ ಬೆಸ್ಟ್ ಮೂಮೆಂಟ್ ಅಂತ ಹೇಳ್ತೀನಿ ನಾನು. ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ಬೋದು ಯೂಟ್ಯೂಬಿಂದ. ಯಾವುದೇ ಪ್ರಾಬ್ಲಮ್ ಇಲ್ಲ, ಯಾವುದೇ ರೀತಿ ಫೇಕ್ ಇರಲ್ಲ.
ತುಂಬಾ ಚೆನ್ನಾಗಿದೆ ಯೂಟ್ಯೂಬು. ನೀವು ಮಾಡೋವಂತಹ ಪ್ರಯತ್ನದ ಮೇಲೆ ಹೋಗುತ್ತೆ, ಎಫರ್ಟ್ ಮೇಲೆ ಹೋಗುತ್ತೆ. ಡೈಲಿ ವಿಡಿಯೋಸ್ನ ಹಾಕಿ ಸ್ವಲ್ಪ ಟೈಮ್ ಕೊಟ್ಟು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡಿ. ಅದಲ್ಲದೆ ಒಳ್ಳೊಳ್ಳೆ ವಿಚಾರಗಳನ್ನ ಹೇಳಿ, ಅದಲ್ಲದೆ ಫೇಕ್ ವಿಡಿಯೋಗಳನ್ನ ಮಾಡೋಕ್ಕೆ ಹೋಗ್ಬೇಡಿ. ಇರೋ ಸತ್ಯಾಂಶನ ನಿಮ್ಮ ವ್ಯೂವರ್ಸ್ಗೆ, ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ತೋರಿಸ್ತಾ ಬನ್ನಿ, ಅವಾಗ ಅವ್ರು ನಿಮ್ಮನ್ನು ನಂಬ್ತಾರೆ. ಇದಿಷ್ಟು ನನ್ನ ಮಾನಿಟೈಸೇಷನ್ ಬಗ್ಗೆ ನಾನು ಹೇಳಿದ್ದೀನಿ. ಇನ್ನು ಏನು 2-3 ಡೇಸಲ್ಲಿ ನನ್ನ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ನನ್ನ ಫಸ್ಟ್ ಸ್ಯಾಲ್ರಿ ಎಷ್ಟು ಬಂತು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಖುಷಿಯಿಂದ ಹೇಳ್ಕೊತೀನಿ. ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ವ್ಯೂವರ್ಸ್ಗೆ ಹೇಳಲೇಬೇಕು, ಬಿಡಲ್ಲ, ಹೇಳ್ಕೊತೀನಿ. ಓಕೆನಾ? ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಹೊಸದಾಗಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನ್ನಿಸ್ತು ಅನ್ನೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ಹಾಗೆಯೇ ಪಕ್ಕದಲ್ಲಿ ಹೈಪ್ ಅಂತ ಇದೆ, ಹೈಪ್ ಬಟನ್ನ ಕ್ಲಿಕ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.